ನನ್ನ ಮಗ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಧರಿಸ್ತಾನೆ. ನಟ ಅಕ್ಷಯ್ ಕುಮಾರ್. ಹೌದು, ಇದೇ ಮೊದಲ ಬಾರಿಗೆ ತಮ್ಮ ಮಗನ ಬಗ್ಗೆ ಬಹಿರಂಗವಾಗಿ ಮಾತನಾಡಿರುವ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಮಗ ಆರವ್ ಸರಳತೆಯನ್ನ ಕೊಂಡಾಡಿದ್ದಾರೆ. ಜಿಯೋ ಸಿನಿಮಾದಲ್ಲಿ ಪ್ರಸಾರವಾಗುತ್ತಿರುವ ಕ್ರಿಕೆಟಿಗ ಶಿಖರ್ ಧವನ್ ಅವರ ಧವನ್ ಕರೆಂಗೆ ಟಾಕ್ ಶೋದಲ್ಲಿ ಮಾತನಾಡಿರುವ ಅಕ್ಷಯ್ ಕೌಟುಂಬಿಕ ಜೀವನದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಲಂಡನ್ ವಿಶ್ವವಿದ್ಯಾಲಯದಲ್ಲಿ ನನ್ನ ಮಗ ಆರವ್ ವ್ಯಾಸಂಗ ಮಾಡುತ್ತಿದ್ದಾನೆ. ವಿದ್ಯಾಭ್ಯಾಸಕ್ಕಾಗಿ ಆತ ತನ್ನ 15ನೇ ವಯಸ್ಸಿನಲ್ಲಿಯೇ ಮನೆ ತೊರೆದಿದ್ದನು. ಏಕಾಂಗಿಯಾಗಿರಲು ಇಷ್ಟಪಡುತ್ತಿದ್ದ ಆರವ್ಗೆ ಓದಿನಲ್ಲಿ ಅಪಾರ ಆಸಕ್ತಿ ಇತ್ತು. ನಿಜ ಹೇಳಬೇಕಂದ್ರೆ ಆರವ್ ಲಂಡನ್ಗೆ ಹೋಗುವುದು ನನಗೆ ಇಷ್ಟ ಇರಲಿಲ್ಲ. ಆದರೆ ಆತನ ಆಸಕ್ತಿಗೆ ಅಡ್ಡಿಪಡಿಸುವುದಕ್ಕೂ ಇಷ್ಟ ಇರಲಿಲ್ಲ. ನಾನು ಕೂಡ 14ನೇ ವಯಸ್ಸಿಗೆ ಮನೆ ತೊರೆದಿದ್ದರಿಂದ ಅವನನ್ನ ತಡೆಯಲು ನನಗೆ ಸಾಧ್ಯವಾಗಿರಲಿಲ್ಲ ಎಂದರು. ಆರವ್ ಎಷ್ಟು ಸರಳ ಜೀವನ ನಡೆಸುತ್ತಾನೆಂದರೆ ತನ್ನ ಬಟ್ಟೆಗಳನ್ನು ತಾನೇ ಶುಚಿಗೊಳಿಸ್ತಾನೆ. ಅಡುಗೆ ಮಾಡುವುದಕ್ಕಾಗಲಿ ಪಾತ್ರೆ ತೊಳೆಯುವುದಕ್ಕಾಗಲಿ ಯಾರನ್ನ ಅವಲಂಬಿಸಿಲ್ಲ. ಎಲ್ಲವನ್ನ ತಾನೇ ಮಾಡುತ್ತಾನೆ. ಬಟ್ಟೆ ಖರೀದಿಸಲು ಸೆಕೆಂಡ್ ಹ್ಯಾಂಡ್ ಸ್ಟೋರ್ಗಳಿಗೆ ಹೋಗ್ತಾನೆ. ಆತ ಧರಿಸುವ ಬಟ್ಟೆಗಳು ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳಾಗಿರುತ್ತವೆ. ವೃಥಾ ಹಣ ಖರ್ಚು ಮಾಡುವುದನ್ನು ಆರವ್ ಇಷ್ಟಪಡುವುದಿಲ್ಲ ಎಂದರು. ಆರವ್ ಸಿನಿಮಾದಲ್ಲಿ ನಟಿಸುತ್ತಾರೆಯೇ ಎಂಬ ಪ್ರಶ್ನೆಗೆ ಇಂತಹುದ್ದೇ ಕ್ಷೇತ್ರದಲ್ಲಿ ಮುಂದುವರಿಯಬೇಕೆಂದು ನಾವು ನಮ್ಮ ಮಕ್ಕಳಿಗೆ ಒತ್ತಾಯಿಸುತ್ತಿಲ್ಲ. ಆರವ್ಗೆ ಫ್ಯಾಷನ್ ಬಗ್ಗೆ ತುಂಬಾ ಆಸಕ್ತಿ ಇದೆ. ಸಿನಿಮಾದಲ್ಲಿ ನಟಿಸುವುದಿಲ್ಲ ಎಂದು ನನಗೆ ಹೇಳಿದ್ದಾನೆ. ಫ್ಯಾಷನ್ ಲೋಕದಲ್ಲಿ ವೃತ್ತಿ ಜೀವನ ಮುಂದುವರಿಸುವ ಕನಸು ಕಾಣುತ್ತಿದ್ದಾನೆ ಎಂದು ಹೇಳಿದರು. ಇದೇ ವೇಳೆ ಪತ್ನಿ ಟ್ವಿಂಕಲ್ ಬಗ್ಗೆ ಮಾತನಾಡಿದ ಅಕ್ಷಯ್, ಆರವ್ನನ್ನ ಟ್ವಿಂಕಲ್ ಬೆಳೆಸಿದ ರೀತಿ ನನಗೆ ಸಂತೋಷ ಕೊಟ್ಟಿದೆ. ಅವನು ತುಂಬಾ ಸರಳ ಹುಡುಗ. ಆದರೆ ನನ್ನ ಮಗಳು ಬಟ್ಟೆಗಳ ಮೇಲೆ ಹೆಚ್ಚು ಆಸಕ್ತಿ ಹೊಂದಿದ್ದಾಳೆ ಎಂದಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.